ನಾನು ಶೈಲೇಂದ್ರ ಡಿಜೆ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಶೈಲು ಡೈರೀಸ್ ಅಂತ. ನನ್ನ ಮನಸ್ಸಿನ ಮಾತು. ಎಲ್ಲರಿಗೂ ಈ ಸ್ನೇಹಲೋಕಕ್ಕೆ ಸ್ವಾಗತ ಸುಸ್ವಾಗತ. ಗೆಳೆಯ, ದೋಸ್ತ್, ಸ್ನೇಹಿತ, ಮಗ, ಮಚ್ಚ, ಮಾಮ, ಶಿಷ್ಯ, ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಪದನ ಕೇಳ್ತಿದ್ದಂಗೆ ಎಲ್ಲರಿಗೂ ಏನೋ ಒಂಥರ ಖುಷಿ, ಎಕ್ಸೈಟ್ಮೆಂಟ್. ಏನು ಅರಿಯದೆ ನಮ್ಮ ಮುಖದಲ್ಲಿ ಒಂದು ಸಣ್ಣ ಮಂದಹಾಸ. ಹಾಗೆ ಇವಳು ನನ್ನ ಫ್ರೆಂಡು, ಇವ್ ನನ್ನ ಫ್ರೆಂಡು ಅಂತ ಹೇಳ್ಕೊಳಕ್ಕೆ ಏನೋ ಒಂಥರ ಸಂಭ್ರಮ. ಯಾಕಂದ್ರೆ ಆ ಸಂಬಂಧನೇ ಅಂತ ನೋಡಿ. ನಾವು ಇವಾಗ ಮನೆಯಿಂದ ಎಲ್ಲರೂ ಹೊರಟ್ರೆ ನಮ್ಮ ತಂದೆ ತಾಯಿಗಳು ಹೇಳ್ತಾರೆ, ನೋಡಪ್ಪ ಯಾವ್ದಾರ ಒಬ್ಬ ಫ್ರೆಂಡ್ ಇದ್ರೆ ಕರ್ಕೊಂಡು ಹೋಗು ಜೊತೆಗೆ ಅಂತ. ಹಾಗೆ ನಮ್ ಚಿಕ್ಕ ವಯಸ್ಸಿನ ಪರಿಚಯ ಇರೋ ಯಾರೋ ಒಬ್ಬ ಫ್ರೆಂಡ್ ಸಿಕ್ಬಿಟ್ರಂತೂ ಅದ್ರ ಬಗ್ಗೆ ಕೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಅಷ್ಟು ನಂಬಿಕೆ ಅವ್ರ ಮೇಲೆ. ಫ್ರೆಂಡ್ ಅಂದ್ರೆ ನಂಬಿಕೆ, ಆತ್ಮವಿಶ್ವಾಸ, ಧೈರ್ಯ, ಆತ್ಮಸ್ಥೈರ್ಯ. ಈಗಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಯಾರನ್ನೇ ಕೇಳಿ ಒಂದೇ ಮಾತು, ಬ್ಯುಸಿ ಬ್ಯುಸಿ ಬ್ಯುಸಿ. ಅದರಲ್ಲೂ ಈ ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಬಂದ್ಮೇಲಂತೂ ಈ ಡೇಟಿಂಗು, ಚಾಟಿಂಗು, ಮತ್ತೆ ಮತ್ತೊಂದು ಮಗದೊಂದು ಎಲ್ಲ ಅದರಲ್ಲೇ ಮುಗಿದೋಗ್ಬಿಡುತ್ತೆ. ಮತ್ತು ಈ ಬರ್ತ್ಡೇಗಂತೂ ಮೊದಲಾದ್ರೂ ವಿಶ್ ಮಾಡೋರು ಫೋನ್ ಮಾಡಿ, ಇವಾಗಂತೂ ಅದೆಲ್ಲ ಏನೂ ಇಲ್ಲ. ಒಂದು HBD ಮೆಸೇಜು, ಅದ್ರ ಜೊತೆ ಒಂದು ಕೇಕ್ ಸಿಂಬಲ್ಲು, ಒಂದು ಹೂ ಸಿಂಬಲ್ ಕಳಿಸ್ಬಿಟ್ರೆ ಮುಗೀತು. ಹಬ್ಬಗಳು ಬಂದ್ರಂತೂ ಈ ಫಾರ್ವರ್ಡ್ ವಿಡಿಯೋಸು ಮತ್ತೆ ಈ ಇಮೇಜಸ್. ಅಯ್ಯೋ, ಇದು ಒಂದು ಜೀವನನ. ಅಟ್ಲೀಸ್ಟ್ ಇವತ್ತಾದ್ರೂ ನಿಮ್ಮ ಅಮೂಲ್ಯವಾದ ಸಮಯನ ಈ ವಿಡಿಯೋ ನೋಡಕ್ ಕೊಟ್ರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ಹೋಗಿ ಬರೋಣ. ಖಂಡಿತ ಈ ಫ್ಲಾಶ್ ಬ್ಯಾಕ್ ಹೋಗಿ ಬಂದ್ಮೇಲೆ ನಿಮ್ಮ ತುಟಿಲಿ ಒಂದು ಸಣ್ಣ ನಗು, ನಿಮ್ಮ ಕಣ್ಣಂಚಲ್ಲಿ ಒಂದು ಹನಿ ನೀರು ಬಂದೇ ಬರುತ್ತೆ. ಸ್ವಲ್ಪ ನೆನೆಸ್ಕೊಳ್ಳಿ ಆ ದಿನಗಳು. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಮತ್ತೆ ಎಲ್ಲ ಒಂದಿನ ಸ್ಕೂಲಿಗೆ ಸೇರ್ತೀವಿ. ಆ ಪುಟ್ ಪುಟ್ ಕೈಗಳು, ಪುಟ್ ಪುಟ್ ಕಾಲುಗಳು, ಆ ಸಣ್ಣ ಸಣ್ಣ ಹೆಜ್ಜೆ ಆಗ್ತಾ ಸ್ಕೂಲ್ಗೆ ಎಲ್ಲ ಹೋಗ್ತೀವಿ ಒಂದಿನ. ಅವಾಗ ನಾವು ಯಾವುದೋ ಬೇರೆ ಪ್ರಪಂಚಕ್ಕೆ ಬರ್ತಾ ಇದೀವಲ್ಲ ಅಂತ ಅಳ್ತೀವಿ. ಅಪ್ಪ ಅಮ್ಮನಿಂದ ದೂರ ಆಗ್ತಾ ಇದೀವಲ್ಲ ಅಂತ ಅಳ್ತೀವಿ. ಹಾಗೆ ನಾವು ಒಂದ್ಸತಿ ಸ್ಕೂಲಿಗೆ ಹೋದ್ಮೇಲೆ ಒಬ್ರಿಗೊಬ್ರು ಪರಿಚಯ ಆಗುತ್ತೆ. ಪರಿಚಯ ಗೆಳೆತನಕ್ಕೆ ತಿರುಗುತ್ತೆ. ಫ್ರೆಂಡ್ಸ್ ಆಗ್ತೀವಿ, ಬೆಸ್ಟ್ ಫ್ರೆಂಡ್ಸ್ ಆಗ್ತೀವಿ, ಕ್ಲೋಸ್ ಫ್ರೆಂಡ್ಸ್ ಆಗ್ತೀವಿ. ಕೆಲವು ಟೀಚರ್ಸ್ಗೆ ಬೆಸ್ಟ್ ಸ್ಟೂಡೆಂಟ್ ಆಗ್ತೀವಿ, ಪೆಟ್ ಸ್ಟೂಡೆಂಟ್ ಆಗ್ತೀವಿ, ಹಾಗೆ ತರಲೆ ಸ್ಟೂಡೆಂಟ್ ಕೂಡ ಆಗ್ತೀವಿ. ಹೀಗೆ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ಹೋಗ್ತಾ ನಮ್ಮ ಬಾಂಡಿಂಗ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೂ ಕ್ಲೋಸ್ ಆಗ್ತಾ ಹೋಗ್ತೀವಿ. ನಮ್ಮ ತಂದೆ ತಾಯಿಗಳಿಗೆ ಪರಿಚಯ ಮಾಡ್ಕೊಡ್ತೀವಿ. ಅಪ್ಪ ಅಮ್ಮ, ಇವ್ ನನ್ನ ಬೆಸ್ಟ್ ಫ್ರೆಂಡು, ಇವಳು ನನ್ನ ಬೆಸ್ಟ್ ಫ್ರೆಂಡು ಅಂತ. ಯಾಕಂದ್ರೆ ಆ ಸಂಬಂಧನೇ ಅಂತ. ನಿಮ್ಗೆ ನೆನಪಿರ್ಬೇಕು, ನಾವು ಸ್ಕೂಲ್ಗೆ ಸೇರೋ ಮೊದಲನೇ ದಿನನೂ ಅಳ್ತೀವಿ. ಹಾಗೆ ಸ್ಕೂಲ್ ಬಿಡ್ಬೇಕಾದ್ರೆ ಕೊನೆ ದಿನನೂ ಅಳ್ತೀವಿ. ಸ್ಕೂಲ್ ಸೇರ್ಬೇಕಾದ್ರೆ ಅಯ್ಯೋ ಯಾವ್ದಪ್ಪ ಇದು, ಹೊಸ ಪ್ರಪಂಚಕ್ಕೆ ಸೇರ್ತಾ ಇದೀವಲ್ಲ ಅಂತ ಹೇಳ್ತೀವಿ. ಅದೇ ಸ್ಕೂಲಿಂದ ಹೊರ ಹೋಗ್ಬೇಕಾರೆ ಛೇ, ಇಂಥ ಒಳ್ಳೆ ಪ್ರಪಂಚನ ಬಿಟ್ಟು ಹೋಗ್ತಾ ಇದೀವಲ್ಲ ಅಂತ ಹೇಳ್ತೀವಿ. ಆದ್ರೆ ಏನ್ ಮಾಡೋದು, ನಮ್ಮ ಕೆರಿಯರ್ನ ನಾವು ನೋಡ್ಕೊಳ್ಳೇಬೇಕು. ಎಲ್ಲರೂ ಅವರ ಗುರಿನ ಬೆನ್ನೆಟ್ಟು ಹೋಗ್ತಾರೆ. ಅದ್ರಲ್ಲಿ ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಫೇಲ್ಯೂರ್ ಆಗ್ತಾರೆ. ಆದ್ರೂ ಹೇಗೋ ಜೀವನನ ನಡೆಸ್ತಾ ಇರ್ತೀವಿ. ಆ ಕಾಲದಲ್ಲಿ ಒಂದು ಸ್ಲ್ಯಾಮ್ ಬುಕ್ ಮತ್ತೆ ಈ ಸ್ಕ್ರಾಪ್ ಬುಕ್ ಅಂತ ಒಂದು ಇರ್ತಾ ಇತ್ತು, ನೆನಪಿದ್ಯಾ? ಅದು ಸಿಕ್ಕಿದ್ರೆ, ಅದು ನಿಮ್ಮ ಹತ್ರ ಈಗಲೂ ಇದ್ರೆ ಒಂದ್ಸತಿ ತೆಗೆದು ನೋಡಿ, ಓದಿ. ಆವಾಗ ಮೈ ರೋಮಾಂಚನ ಆಗುತ್ತೆ, ನಿಮ್ಗೆ ಖುಷಿ ಆಗುತ್ತೆ, ಕಣ್ಣಂಚಲ್ಲಿ ನೀರು ತುಂಬಿಕೊಳ್ಳುತ್ತೆ. ಏನು ಅರಿಯದ ಆ ಟೈಮಲ್ಲಿ ನಾವು ಬರೆದ ಆ ಮುದ್ದಾದ ಪದಗಳು, ನಾವು ಆಡಿದ ಜಗಳ, ತರಲೆ, ಕಾಳಜಿ, ಸಂತೋಷ ಹಂಚ್ಕೊಂಡ ಆ ಸಮಯ, ದುಃಖ ಹಂಚ್ಕೊಂಡ ಆ ದಿನಗಳು ಎಲ್ಲ ನೆನಪಾಗುತ್ತೆ. ನಾವು ಬೇಜಾರಲ್ಲಿದ್ದಾಗ, ಯಾರೂ ನಮ್ಮ ಜೊತೆ ಇಲ್ಲ ಅಂದಾಗ, ಛೆ ಏನಪ್ಪ ಮಾಡೋದು ಅಂತ ದುಃಖದಲ್ಲಿದ್ದಾಗ ಆ ಒಂದು ಕೈ ನಮ್ಮ ಹೆಗಲ ಮೇಲೆ ಬರುತ್ತೆ. ಆ ಒಂದು ವಾಯ್ಸ್, ಯಾಕೋ ಶಿಷ್ಯ ಹೇಗಿದ್ಯಾ, ಓ ಮಗ ಬಿಟ್ಟಾಕೋ, ನಾನಿಲ್ವೇನೋ, ನಡೆಯೋ ಹೋಗೋಣ ಅಂತ ಒಂದು ಸಮಾಧಾನದ ಮಾತು ಕೋಟಿಗೂ ಸಮ. ನಮ್ಮ ಖುಷಿಲಿ ಅವನು ಸಂತೋಷ ಪಡ್ತಾ, ನಮ್ಮ ದುಃಖನ ಅವನು ಹಂಚ್ಕೊಳ್ತಾ, ನಮ್ಮ ಕಣ್ಣೀರು ಒರೆಸಿದ ಆ ಕೈಗಳನ್ನ ಯಾವತ್ತೂ ಮರಿಬಾರದಲ್ವ. ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ಮತ್ತು ಈಗ ಹೆಂಡತಿ, ಇವ್ರ ಹತ್ರನೂ ಹೇಳ್ಕೊಳಕ್ಕಾಗ್ದ ಎಷ್ಟೋ ವಿಷಯಗಳನ್ನ ನಾವು ನಮ್ಮ ಸ್ನೇಹಿತರ ಹತ್ರ ಹೇಳ್ಕೊಳ್ತೀವಿ. ನಮ್ಮ ಹೃದಯನ ಖುಷಿ ಪಡಿಸಿದ ಆ ಹೃದಯಕ್ಕೆ ಖುಷಿ ಪಡಿಸೋ ಸಮಯ ಬಂದಿದೆ. ಅದೇ ಈ ಫ್ರೆಂಡ್ಶಿಪ್ ಡೇ. ಇನ್ನೇ ಕಡ ತಗೊಳ್ಳಿ ನಿಮ್ಮ ಮೊಬೈಲು, ಟೆಕ್ಸ್ಟ್ ಮಾಡೋಕ್ಕಲ್ಲ, ಕಾಲ್ ಮಾಡಿ, ವಿಶ್ ಮಾಡಿ, ಮಾತಾಡ್ರಿ. ಆ ದಿನಗಳನ್ನೆಲ್ಲ ಮೆಲ್ಕ್ ಹಾಕ್ರಿ.
ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಎಂಜಾಯ್. ಪ್ರೋತ್ಸಾಹಿಸಿ, ಇನ್ನೂ ಹೆಚ್ಚಿನ ವಿಡಿಯೋಸ್ ಮಾಡೋಕ್ಕೆ ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.